ಹಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಹ್ಯಾಪಿ ದೀಪಾವಳಿ. ಎಲ್ಲರ ಮನೆಯಲ್ಲಿ ಕಜ್ಜಾಯ ಮಾಡೋದು ಸಹಜ, ಬಟ್ ನಮ್ಮ ಮನೆಯಲ್ಲಿ ಯಾವ ಥರ ಮಾಡ್ತಾರೆ ಅಂತ ನಾನು ತೋರಿಸ್ಕೊಡ್ತೀನಿ. ಗೊತ್ತಿಲ್ಲದ್ರೆ ಎಲ್ಲರೂ ಟ್ರೈ ಮಾಡಿ. ಸೊ 1 kg ಅಕ್ಕಿ ಹಿಟ್ಟಿಗೆ 3/4 kg ಬೆಲ್ಲ ಹಾಕ್ತೀವಿ. ಸೊ ನಾವು ಇದನ್ನು ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಒಂದು ಪಾತ್ರೆಗೆ ಅರಿಶಿಣದ ಕೊಂಬೆಯಿಂದ ದಾರ ಕಟ್ಬಿಟ್ಟು ಅರಿಶಿನ ಕುಂಕುಮ ಇಟ್ಬಿಟ್ಟು ಬೆಲ್ಲ ಹಾಕಿ ಒಂಚೂರು ಲೈಟಾಗಿ ನೀರು ಹಾಕ್ತೀವಿ. ಯಾಕಂದರೆ ಈಗ ಅದು ಬೆಲ್ಲ ಎಲ್ಲ ಚೆನ್ನಾಗಿ ಉಕ್ಕಿದಾದ್ಮೇಲೆ ನೀರು ಬಂದೇ ಬರುತ್ತೆ, ಪಾಕ ರೆಡಿ ಆಗುತ್ತೆ. ಸೊ ಲೈಟಾಗಿ ಒಂಚೂರು ನೀರು ಹಾಕ್ತೀವಿ. ಆಮೇಲೆ ಚೆನ್ನಾಗಿ ಉಕ್ಕಿದಾದ್ಮೇಲೆ ಪಾಕ ಯಾವಾಗ ರೆಡಿ ಆಗಿದೆ ಅಂತ ಗೊತ್ತಾಗೋದಕ್ಕೆ ಸೊ ಈ ಥರ ಪ್ಲೇಟಲ್ಲಿ ನೀರು ಹಾಕೊಳ್ಳಿ, ಯಾಕಂದರೆ ಹೆವಿ ಬಿಸಿ ಇರುತ್ತೆ. ಪ್ಲೇಟಲ್ಲಿ ನೀರು ಹಾಕ್ಕೊಂಡು ಅದನ್ನು ಒಂದು ಉಂಡೆ ಥರ ಮಾಡಿ ನೋಡಿ. ಸೊ ಉಂಡೆ ಥರ ಮಾಡಿ ಅದೊಂದು ಸ್ವಲ್ಪ ನಿಂತ್ಕೋಬೇಕು, ಅಂದರೆ ಕೈಗೆ ಅಂಟ್ಕೋಬಾರ್ದು. ಆವಾಗ ಪಾಕ ರೆಡಿ ಆಗಿದೆ ಅಂತ ಅರ್ಥ. ಸೊ ಇನ್ನೇನು ನೀವು ಪಾತ್ರೆ ನಿಲ್ಸ್ಕೊತೀರ ಅನ್ನೋ ಟೈಮಲ್ಲಿ ಅದಕ್ಕೆ ಎಳ್ಳು ಆಮೇಲೆ ಗಸಗಸೆ ಎಲ್ಲ ಹಾಕ್ಬಿಟ್ಟು ಪಾತ್ರೆನ ಆಫ್ ಮಾಡಿ ಆಮೇಲೆ ಕೆಳಗಡೆಗೆ ಇಳಿಸ್ಕೊಳ್ಳಿ. ಸೊ ನೀವೇನು ಅಕ್ಕಿ ಹಿಟ್ಟನ್ನ ರೆಡಿ ಮಾಡ್ಕೊಂಡಿರ್ತೀರೋ ಅದನ್ನು ನೀವು ಪಾತ್ರೆಗೆ ಸ್ವಲ್ಪನೇ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಎಲ್ಲಿವರೆಗೂ ಮಿಕ್ಸ್ ಮಾಡಬೇಕು ಅಂತಂದರೆ ನಿಮ್ಗೆ ಅದು ಕೈಗೆ ಅಂಟ್ಕೋಬೋದು. ಅಂದರೆ ಈ ಕಡೆ ಜಾಸ್ತಿ ಹಿಟ್ಟು ಆಗಬಾರ್ದು, ಈ ಕಡೆ ಕಡಿಮೆ ಹಿಟ್ಟು ಆಗಬಾರ್ದು. ಕೈಗೆ ಅಂಟ್ಕೊಂಡ್ರೆ ಪರ್ಫೆಕ್ಟಾಗಿ ಬರಬೇಕು. ಸೊ ನಾವು ಈ ಥರ ಮಿಕ್ಸ್ ಮಾಡೋ ಟೈಮಲ್ಲಿ ನಮ್ಮ ಮನೇಲಿ ಸ್ವಲ್ಪ ರವೆ ಹಾಕ್ಕೊತಾರೆ. ಯಾಕೆ ಅಂತಂದರೆ ಅದು ಚೆನ್ನಾಗಿ ಆಯಿಲೆಲ್ಲ ಹೀರ್ಕೊಂಡ್ಲಿ ಅಂತ. ಸೊ ಈ ಥರ ಬರಬೇಕು ಫೈನಲ್ಲಾಗಿ. ನಮಗೆ ಟೈಮ್ ಇಲ್ಲ ಅಂತ ಹೇಳಿಬಿಟ್ಟು ನಾವು ಓವರ್ನೈಟ್ ಬಿಟ್ಬಿಟ್ಟಿದ್ವಿ ಪಾಕನ. ಸೊ ನೆಕ್ಸ್ಟ್ ಡೇ ರೆಡಿ ಮಾಡ್ತಿರೋದು ಕಜ್ಜಾಯ. ಸೊ ಒಂದು ಬಾಣಲೆಯಲ್ಲಿ ₹1 ಕಾಯಿನ್ ಹಾಕ್ಬಿಟ್ಟು ಆಯಿಲ್ ಇನ್ನೂ ಚೆನ್ನಾಗಿ ಬಾಯ್ಲ್ ಆಗಿದೆಯಾ ಇಲ್ವಾ ಅಂತ ಒಂಚೂರು ಹಾಕಿ ನೋಡಿದ್ವಿ. ಸೊ ಬಾಯ್ಲ್ ಆಗಿತ್ತು. ಸೊ ಈ ಥರ ತೆಳುವಾಗಿ ತಟ್ಕೊಂಡು ಎಣ್ಣೆಯಲ್ಲಿ ಒಂದೊಂದೇ ಬಿಟ್ಕೊಂಡು ಆಮೇಲೆ ಎತ್ಬಿಟ್ಟು ಅದನ್ನು ನೀವು ಕಜ್ಜಾಯ ನೋಡಿದ್ರೇ ಗೊತ್ತಾಗೋದು ಅದೆಷ್ಟು ಪಫಿ ಥರ ಇದೆ ಅಂತ. ಅಂದರೆ ಈ ಕಡೆ ಫುಲ್ಲು ಮೆತ್ತಗೂ ಇಲ್ಲ, ಈ ಕಡೆ ತಿನ್ನೋಕ್ಕೆ ಆಗಲ್ಲ ಅನ್ನೋಷ್ಟು ಥರ ಗಟ್ಟಿಯಾಗೂ ಇಲ್ಲ. ಸೊ ಇಷ್ಟೇ ಗೈಸ್. ಇದನ್ನು ತೆಗೆದುಬಿಟ್ಟು ಒಂದು ಪಾತ್ರೆಯಲ್ಲಿ ಸೈಡ್ಗೆ ಹಾಕ್ಕೊಳ್ಳಿ. ಕಜ್ಜಾಯ ರೆಡಿ ಆಗೋಯ್ತು. ಸೊ ಯಾರಿಗೆಲ್ಲ ಗೊತ್ತಿರುವ ಈ ಥರ ಟ್ರೈ ಮಾಡಿ, ಸಖತ್ತಾಗಿರುತ್ತೆ. ಥ್ಯಾಂಕ್ ಯು.